Hello everyone, welcome to Sanmarga classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 32ನೇ ಪ್ರಶ್ನೆ. ವಿದ್ಯುತ್ ವಾಹಕ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಂಡುಬರುವ ವಿವಿಧ ರಾಸಾಯನಿಕ ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಈಗ ವಿದ್ಯುತ್ ವಾಹಕ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ. ವಿದ್ಯುತ್ ವಾಹಕ ಅಂದ್ರೆ ಏನು? ಯಾವುದು ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡ್ತದೆ ಅದನ್ನ ವಿದ್ಯುತ್ ವಾಹಕ ಅಂತ ಕರಿತೀವಿ. ಇಲ್ಲಿ ವಿದ್ಯುತ್ ವಾಹಕ ದ್ರಾವಣ ಅಂದ್ರೆ ಯಾವ ದ್ರಾವಣ ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡ್ತದೆ ಅದನ್ನ ವಿದ್ಯುತ್ ವಾಹಕ ದ್ರಾವಣ ಅಂತ ಹೇಳ್ತೀವಿ. ವಿದ್ಯುತ್ ವಾಹಕ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಂಡುಬರುವ ವಿವಿಧ ರಾಸಾಯನಿಕ ಪರಿಣಾಮಗಳನ್ನು ತಿಳಿಸಿ. ಅಲ್ಲಿ ರಾಸಾಯನಿಕವಾಗಿ ಯಾವ ಯಾವ ಬದಲಾವಣೆಗಳು ಉಂಟಾಗ್ತವೆ ಅದು ನಮ್ಮ ಕಣ್ಣಿಗೆ ಹೇಗೆ ಗೋಚರವಾಗ್ತದೆ ಅನ್ನೋದನ್ನ ನೋಡೋಣ. ವಿದ್ಯುತ್ ವಾಹಕ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ರಾಸಾಯನಿಕ ಕ್ರಿಯೆ ಜರುಗುವುದರಿಂದ ಅನಿಲದ ಗುಳ್ಳೆಗಳು ಉಂಟಾಗಬಹುದು. ಇಲ್ಲಿ ವಿದ್ಯುದಾಗ್ರಗಳ ಹತ್ರ ಈ ರೀತಿಯಾಗಿ ಅನಿಲದ ಗುಳ್ಳೆಗಳು ಉಂಟಾಗುವಂತಹ ಸಾಧ್ಯತೆಗಳಿರ್ತದೆ. ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಬಿಡುಗಡೆಯಾಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಅವೆಲ್ಲ ಅನಿಲದ ಗುಳ್ಳೆಗಳು ಉಂಟು. ದ್ರಾವಣದ ಬಣ್ಣ ಬದಲಾಗಬಹುದು. ಮೊದಲು ಅಚ್ಚ ನೀಲಿ ಇತ್ತು, ಆಮೇಲೆ ಸಮಯ ಹೋಗ್ತಾ ತಿಳಿ ನೀಲಿಯಾಗಿ ದ್ರಾವಣದ ಬಣ್ಣ ಬದಲಾಗಿ ಯಾಕೆ ದ್ರಾವಣದ ಬಣ್ಣ ಬದಲಾಗತ್ತೆ? ಯಾಕೆಂದ್ರೆ ಅಲ್ಲಿ ಮೊದಲು ಇದ್ದಂತಹ ಕೆಮಿಕಲ್ ಏನಿದೆ ಅದು ಸಮಯ ಕಳೆದಂತೆ ಬದಲಾಗ್ತಾ ಹೋಗಬಹುದು. ಹಾಗಾಗಿ ಅದು ಕೂಡ ರಾಸಾಯನಿಕ ಪರಿಣಾಮ ಅಂತಾನೆ ಹೇಳಲ್ಪಡ್ತದೆ. ವಿದ್ಯುತ್ ಧ್ರುವಗಳ ಮೇಲೆ ಲೋಹದ ಲೇಪನ ಕಾಣಿಸಿಕೊಳ್ಳಬಹುದು. ನೀವು ವಿದ್ಯುಲ್ಲೇಪನ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಕಲ್ತಿದ್ದೀರಿ ಅಲ್ವಾ? ನಾವು ಯಾವುದೇ ದ್ರಾವಣದ ಮೂಲಕ ವಿದ್ಯುತ್ತನ್ನ ಹರಿಸಿದಾಗ ವಿದ್ಯುದಾಗಿಸಿಕೊಂಡು ಈ ವಿದ್ಯುತ್ ಧ್ರುವಗಳ ಮೇಲೆ ಲೋಹದ ಲೇಪನ ಕಾಣಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಧನಾಗ್ರಕ್ಕೆ ಜೋಡಿಸಿದಂತಹ ಲೋಹ ಆ ದ್ರಾವಣದಲ್ಲಿ ಕರಗಿ ಋಣಾಗ್ರದ ಮೇಲೆ ಲೋಹದ ಲೇಪನ ಕಾಣಿಸ್ಕೊಳ್ತಾ ಧನಾಗ್ರ ಸ್ವಲ್ಪ ಸಮಯದ ಬಿಟ್ಟು ನೋಡಿದ್ರೆ ತೆಳುವಾಗಿ ಬಿಡುತ್ತೆ. ಅದೇ ಋಣಾಗ್ರವನ್ನ ನೋಡಿದ್ರೆ ದಪ್ಪವಾಗಿರುತ್ತೆ. ಯಾಕೆಂದ್ರೆ ಅದ್ರ ಮೇಲೆ ಲೇಪನ ಆಗ್ತಾ ಹೋಗಿರುತ್ತೆ. ಇದನ್ನ ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಕೂಡ ನೀವು ಸ್ಟಡಿ ಮಾಡಿದ್ದೀರ ಅಲ್ವಾ? ಹಾಗಾಗಿ ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆಯ ಕಾರಣದಿಂದಲೇ ಆಗಿದೆ. ಹಾಗಾಗಿ ಇದನ್ನ ರಾಸಾಯನಿಕ ಪರಿಣಾಮ ಅಂತ ಕರಿತೀವಿ. ಹಾಗಿದ್ರೆ ವಿದ್ಯುತ್ ವಾಹಕ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಂಡುಬರುವ ವಿವಿಧ ರಾಸಾಯನಿಕ ಪರಿಣಾಮಗಳು ಅಂದ್ರೆ ಅನಿಲದ ಗುಳ್ಳೆಗಳು ಉಂಟಾಗಬಹುದು, ದ್ರಾವಣದ ಬಣ್ಣ ಬದಲಾಗಬಹುದು, ವಿದ್ಯುತ್ ಧ್ರುವಗಳ ಮೇಲೆ ಲೋಹದ ಲೇಪನ ಕಾಣಿಸಿಕೊಳ್ಳಬಹುದು. ಥ್ಯಾಂಕ್ ಯು.